ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಚರ್ಚೆಗೆ ಪುರಾವೆ ನೀಡುವಂತೆ ಬೇಕಾದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದು ಆರಂಭವಾದಂಥದ್ದು ದಾವಣಗೆರೆ ಉಪಚುನಾವಣೆಯ ನಂತರದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರುಗಳನ್ನ ಕಾಂಗ್ರೆಸ್ ಪಾಳೆಯದಲ್ಲಿ ಕೆಪಿಸಿಸಿ ವತಿಯಿಂದ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರಗಳು ಬೇಕಾದಷ್ಟು ಅವರವರದ್ದೇ ರೀತಿಯಲ್ಲಿ ಚರ್ಚೆಗಳಾಯಿತು. ಇದರಲ್ಲಿ ಪ್ರಮುಖವಾಗಿ ಅಬ್ದುಲ್ ಜಬ್ಬಾರ್, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದವರು ಅಬ್ದುಲ್ ಜಬ್ಬಾರ್, ಜೊತೆಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೇಳಿದಂತೆ ದಾವಣಗೆರೆ ಉಪಚುನಾವಣೆಯಲ್ಲಿ ಇವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥ ರಿಪೋರ್ಟ್ ಸಲ್ಲಿಕೆ ಹೈಕಮಾಂಡ್ಗಾಗುತ್ತೆ. ಹೈಕಮಾಂಡ್ನ ಆದೇಶದ ಮೇರೆಗೆ ಈ ನಾಯಕರುಗಳ ವಿರುದ್ಧ ಕ್ರಮವನ್ನು ಜರುಗಿಸಲಾಯಿತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಬಟ್ ಮೀನ್ವೈಲ್ ಒಳಗಡೆ ಅಂದ್ರೆ ಮುಸ್ಲಿಂ ಸಮುದಾಯದ ನಾಯಕರುಗಳಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಪುರಾವೆಯಂತೆ ಅವರು ಹೇಳಿಕೊಳ್ತಾ ಇದ್ದಿದ್ದು ಇದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರನ್ನ. ಅದರಲ್ಲೂ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರಾದಂಥ DCM DK ಶಿವಕುಮಾರ್ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ನೋ, ನಮ್ಮ ಹತ್ರ ಇವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರೋದಕ್ಕೆ ಪುರಾವೆಗಳಿದ್ದಾವೆ, ಸಾಕ್ಷಿ ಇದೆ, ವಿಡಿಯೋ ಸಮೇತ ನಾವು ಅದನ್ನ ನಿಮಗೆ ತೋರಿಸ್ತೇವೆ ಅನ್ನುವಂಥ ಒಂದು ಬೆಳವಣಿಗೆ ಕಾಂಗ್ರೆಸ್ ಪಾಳೆಯದಲ್ಲಾಗಿರುವಂಥದ್ದು. ಈ ಹಿಂದೆ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಜೊತೆಯಾಗಿ ಸೇರಿಕೊಂಡು ಅಬ್ದುಲ್ ಜಬ್ಬಾರ್ ಮತ್ತು ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಇವರ ಹತ್ರ ಪುರಾವೆ ಇಲ್ಲ. ಅಬ್ದುಲ್ ಜಬ್ಬಾರ್ ನೇರವಾಗಿ ಹೇಳಿದ್ರು, ಅವರ ಪ್ರಾಥಮಿಕ ಸದಸ್ಯತ್ವವನ್ನು ಕೂಡ ಇವರು ತೆಗೆದುಹಾಕಿದಾಗ ಕೆಪಿಸಿಸಿ ಕಡೆಯಿಂದ ನಮ್ಮನ್ನ ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು ಅಂತ ನೇರವಾದ ಆರೋಪವನ್ನು ಮಾಡಿದ್ರು. ಇವರುಗಳ ಹತ್ರ ಪುರಾವೆ ಇದ್ರೆ ನಾವು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರೆ ಇವರು ಸಾಕ್ಷಿ ಕೊಡ್ಲಿ ಅನ್ನುವಂಥ ಒಂದು ಚಾಲೆಂಜ್ ಹಾಕಿದ್ರು. ಅದನ್ನ ಮುಂದುವರಿಸಿದಂತೆ ಇದರ ಬೆನ್ನಲ್ಲೇ ಕೆಪಿಸಿಸಿ ಉಪಾಧ್ಯಕ್ಷರಾದಂತಹ ಹುಸೇನ್ ಅವರು ಒಂದು ಪ್ರೆಸ್ ಮೀಟ್ ಅನ್ನ ನಡೆಸ್ತಾರೆ, ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ನೇರವಾಗಿ ಹೇಳ್ತಾರೆ ಕೆಪಿಸಿಸಿ ಉಪಾಧ್ಯಕ್ಷರು ಹುಸೇನ್ ಅವರು, ಕಾಂಗ್ರೆಸ್ ವಿರುದ್ಧ ಪರ್ಟಿಕ್ಯುಲರ್ ಪ್ರಮುಖವಾಗಿ ದಾವಣಗೆರೆ ವಿಧಾನಸಭಾ ಚುನಾವಣೆ ಉಪಚುನಾವಣೆ ಏನಾಯಿತು ಅಲ್ಲಿ ಕಾಂಗ್ರೆಸ್ನ ವಿರುದ್ಧ ಇವರುಗಳು ಮನೆಯಲ್ಲೇ ಕುಳಿತು ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನುವಂಥ ನೇರವಾದ ಆರೋಪವನ್ನು ಮಾಡ್ತಾರೆ. ಷಡ್ಯಂತ್ರದ ಜೊತೆಗೆ ಜಮೀರ್ ಅಹಮದ್ ಅವರು, ಅಬ್ದುಲ್ ಜಬ್ಬಾರ್ ಅವರು ಬಿಜೆಪಿ ಮತ್ತು SDPI ಏನಿತ್ತು ಅಲ್ಲಿ ಬಿಜೆಪಿ ಅಭ್ಯರ್ಥಿ ಇದ್ರು, ಜೊತೆಗೆ SDPI ಸ್ವತಂತ್ರ ಅಭ್ಯರ್ಥಿ ಕೂಡ ಇದ್ರು. ಇವರುಗಳಿಗೆ ಫಂಡ್ ಮಾಡಿದ್ದಾರೆ, ಹಣ ವರ್ಗಾವಣೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ನನ್ನ ಬಳಿ ವಿಡಿಯೋ ಸಾಕ್ಷ್ಯ ಇದೆ ಅನ್ನುವಂಥ ವಿಚಾರವನ್ನ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಅವರು ಹೇಳ್ತಾರೆ. ಇಷ್ಟು ವಿಡಿಯೋಗಳನ್ನ ಇವರು ಸಾಕ್ಷಿ ಕೇಳ್ತಾ ಇದ್ರಲ್ವ ಇಷ್ಟು ದಿವಸ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ, ವಿಡಿಯೋಗಳಿದ್ದಾವೆ, ನಾನು ಇದನ್ನ ಅಧ್ಯಕ್ಷರಿಗೆ ಸಬ್ಮಿಟ್ ಮಾಡ್ತೇನೆ, ಸಲ್ಲಿಕೆ ಮಾಡ್ತೇನೆ, ಅಂದರೆ DK ಶಿವಕುಮಾರ್ ಅವರ ಗಮನಕ್ಕೆ ತರ್ತೇನೆ. ಅಲ್ಲಿಂದ ಕೆಪಿಸಿಸಿ ಮಟ್ಟದಿಂದ ಹೈಕಮಾಂಡ್ ವರೆಗೂ ಕೂಡ ನಾನು ಇದರ ವಿಚಾರವಾಗಿ ದೂರನ್ನ ಸಲ್ಲಿಸ್ತೇವೆ, ಸಾಕ್ಷಿಗಳನ್ನು ಕೊಡ್ತೇವೆ. ಹಿಂಗಾಗಿ ಏನು ಇವರು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ರು, ನಾವೇನೂ ಮಾಡೇ ಇಲ್ಲ, ನಾವು ಯಾವ ಪಕ್ಷ ವಿರೋಧಿ ಚಟುವಟಿಕೆಯಲ್ಲೂ ಕೂಡ ಭಾಗಿಯಾಗಿಲ್ಲ ಅಂತ ಆರೋಪವನ್ನು ಮಾಡ್ತಾ ಇದ್ರಲ್ಲ, ಅದೆಲ್ಲವೂ ಶುದ್ಧ ಸುಳ್ಳು. ಇವರುಗಳು ಕಾಂಗ್ರೆಸ್ನ ವಿರುದ್ಧವೇ ಕೆಲಸ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಪ್ರತಿಪಕ್ಷಗಳಿಗೆ ಸ್ವತಂತ್ರ ಅಭ್ಯರ್ಥಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಹೀಗಾಗಿ ಇದರ ಆಧಾರದ ಮೇಲೆ ಇವರುಗಳ ವಿರುದ್ಧ ಕಠಿಣವಾದಂಥ ಕ್ರಮ ಆಗಲೇಬೇಕು. ಮತ್ತೊಂದೆಡೆ ಚರ್ಚೆ ಆಗ್ತಾ ಇದ್ದಂಥದ್ದು ಮುಸ್ಲಿಂ ಧರ್ಮಗುರುಗಳ ಎಂಟ್ರಿ ಆದಂಥ ಕಾರಣಕ್ಕೆ ಜಮೀರ್ ಅವರು ಸೇಫ್ ಆದ್ರು ಅಂತ ಚರ್ಚೆಗಳಾಗ್ತಾ ಇತ್ತು. ಬಟ್ ಗೊತ್ತಿಲ್ಲ, ಸಾಕ್ಷಿಗಳು ಇರುವಂತಹ ಕಾರಣಕ್ಕೋ ಅಥವಾ ಮೇ 4ರ ಈ ಉಪಚುನಾವಣೆಗಳ ಫಲಿತಾಂಶದ ನಂತರವೋ ಬಹುಶಃ ಜಮೀರ್ ಅವರ ವಿರುದ್ಧವೂ ಕೂಡ ಕ್ರಮ ಆಗಬಹುದು ಅನ್ನುವಂಥ ಚರ್ಚೆಗಳು ಬಹಳಷ್ಟು ಆಗ್ತಾ ಇದೆ. ಏನಾಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.